ಭೀಮಾ ನದಿಯ ಭೀಕರ ಪ್ರವಾಹಕ್ಕೆ ತುತ್ತಾದ ರೈತರಿಗೆ ಸಾಲು ಸಾಲು ಸಂಕಷ್ಟಗಳು ಶುರುವಾಗಿದ್ದಾವೆ. ಪ್ರವಾಹಕ್ಕೆ ತುತ್ತಾಗಿ ನುಚ್ಚು ನೂರಾದ ರೈತರ ಬದುಕಿಗೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ. ಮಳೆ ಆರ್ಭಟ ನಿಂತರೂ ನಿಲ್ಲದ ಅವಾಂತರ. ಭೀಮಾ ತೀರದ ರೈತರಿಗೆ ಮತ್ತೊಂದು ಶಾಕ್. ಮಳೆ ಆರ್ಭಟ ಪ್ರವಾಹದ ಹೊಡೆತಕ್ಕೆ ಈಗಾಗಲೇ ಭೀಮಾ ತೀರದ ರೈತರು ನಲಿಗೆ ಹೋಗಿದ್ದಾರೆ. ಇದರ ನಡುವೆ ರೈತರಿಗೆ ಮತ್ತೊಂದು ಸಮಸ್ಯೆ ಎದುರಾಗಿದೆ. ಪ್ರವಾಹದ ಎಫೆಕ್ಟ್ನಿಂದ ನೆಲಕ್ಕುರುಳಿದ ವಿದ್ಯುತ್ ಕಂಬಗಳು ರೈತರನ್ನ ಸಂಕಷ್ಟಕ್ಕೆ ಸಿಲುಕಿಸಿವೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗೋಡಿಹಾಳ ಗ್ರಾಮದಲ್ಲಿ ಭೀಮಾ ಪ್ರವಾಹ ಜನರ ಖುಷಿಯನ್ನೇ ನುಂಗಿದೆ. ಕಳೆದ ತಿಂಗಳು ಯಾದಗಿರಿಯಲ್ಲಿ ಉಂಟಾದ ಪ್ರವಾಹ ರೈತರಿಗೆ ಸಾಲು ಸಾಲು ಸಂಕಷ್ಟ ತಂದಿದೆ. ಪ್ರವಾಹದ ಎಫೆಕ್ಟ್ನಿಂದ ನೂರಾರು ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ. ಲಕ್ಷಾಂತರ ಮೌಲ್ಯದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ನೀರಲ್ಲೇ ಕೊಚ್ಚಿಕೊಂಡು ಹೋಗಿವೆ. ಪರಿಣಾಮ ರೈತರ ಜಮೀನಿಗೆ ನೀರುಣಿಸಲು ಸಹ ಆಗದ ಸ್ಥಿತಿ ನಿರ್ಮಾಣವಾಗಿದ್ದು ರೈತರು ಸಾಕಷ್ಟು ಪರದಾಟ ನಡೆಸಿದ್ದಾರೆ. ನದಿ ಪಾತ್ರದಲ್ಲಿ ಇರ್ತಕ್ಕಂಥ ಕಂಬಗಳು ಎಲ್ಲ ಬಿದ್ದು ಹೋಗಿದ್ವು. ಈಗ ಆಲ್ರೆಡಿ ಜೆಸ್ಕಾಂ ಅವರು ಹೊಸ ಕಂಬಗಳು ಹಾಕಿದ್ದಾರೆ, ಸ್ವಾಗತ ಮಾಡ್ತೀವಿ. ಯಾಕಪ್ಪ ಅಂದ್ರೆ ಈಗ ಅದನ್ನ ಕಲೆಕ್ಷನ್ ಕೊಡ್ಬೇಕು. ಬರೀ ಇಲ್ಲಿಗೆ ನಿಂತ ಮುಂದೆ ಇರ್ತಕ್ಕಂಥ ಆಲಿಗೆರೆ ಆಗಿರ್ಬೋದು, ಮುಂದೆ ಬರ್ತಕ್ಕಂಥ ಎಲ್ಲ ಗ್ರಾಮಗಳಿಗೆ ಕಲೆಕ್ಷನ್ ಕೊಟ್ಟರೆ ರೈತರಿಗೆ ಅನುಕೂಲ ಆಗ್ತದೆ. ಬರೀ ಗ್ವಾಡಾಳ ಗ್ರಾಮದಲ್ಲಿ ಕೊಟ್ಟಂಗಲ್ಲ, ಬರೀ ಕಂಬ ಬಿದ್ದಂಥ ಕಂಬಗಳು ಮತ್ತು ಇವೇನು ಮೋಟ್ರುಗಳು ಅವಲ್ಲ, ಅವು ವೈರ್ಗಳು ನೆಲಕ್ಕೆ ಬಿದ್ದೋಗ್ಯಾವ. ನಾಳೆ ಏನಾದರೂ ಅನಾಹುತ ಆದರೆ ಭಾಳ ತೊಂದರೆ ಆಗ್ತದೆ. ಇನ್ನು ನೂರಾರು ಕಂಬ ನೆಲಕ್ಕೆ ಮುರಿದು ಬಿದ್ದಿದ್ರಿಂದ ಜೆಸ್ಕಾಂ ಇಲಾಖೆಯು ಸಂಕಷ್ಟ ಎದುರಿಸ್ತಾ ಇದೆ. ಮುರಿದ ಕಂಬಗಳನ್ನು ತೆಗೆದು ಹೊಸ ಕಂಬ ಅಳವಡಿಕೆ ಮಾಡಲಾಗ್ತಾ ಇದೆ. ಆದರೆ ಅಧಿಕಾರಿಗಳು ಆದಷ್ಟು ಬೇಗ ರೈತರಿಗೆ ಕಂಬ ಅಳವಡಿಕೆ ಮಾಡಿ ಅನುಕೂಲ ಮಾಡಿಕೊಡಬೇಕು ಅಂತ ರೈತರು ಒತ್ತಾಯ ಮಾಡಿದ್ದಾರೆ. ಇದೇನು ಭೀಮಾ ನದಿಯ ಈ ಒಂದು ಭೀಕರ ಪ್ರವಾಹದಿಂದ ಏನು ಭೀಮಾ ನದಿ ಪಾತ್ರದಲ್ಲಿರ್ತಕ್ಕಂಥ ಏನು ವಿದ್ಯುತ್ ಕಂಬಗಳೆಲ್ಲವೂ ಕೂಡ ಮುರಿದುಕೊಂಡು ಬಿದ್ದಿದ್ದಾವೆ. ನೀವು ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇರ್ಬೋದು. ಯಾದಗಿರಿ ಜಿಲ್ಲೆಯ ವಡಗೇರ್ ತಾಲೂಕಿನ ಗೋಡಿಹಾಳ ಗ್ರಾಮದಲ್ಲಿರುವಂಥದ್ದು ನಾನು ಕೂಡ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಏನು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಅನ್ನು ಅಳವಡಿಕೆ ಮಾಡಿರ್ತಕ್ಕಂಥ ಕಂಬಗಳೆಲ್ಲವೂ ನೆಲಕ್ಕೆ ಬಿದ್ದಿರೋದ್ರಿಂದ ಈ ಒಂದು ಭಾಗದ ರೈತರು ಸಾಕಷ್ಟು ಸಂಕಷ್ಟವನ್ನು ಎದುರಿಸುವಂತಹ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಭೀಮೆಯ ಪ್ರವಾಹ ನಿಂತರೂ ರೈತರ ಬದುಕಿಗೆ ಬರೆ ಬೀಳೋದು ಮಾತ್ರ ನಿಂತಿಲ್ಲ. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಭೀಮಾ ನದಿಯ ಭೀಕರ ಪ್ರವಾಹಕ್ಕೆ ತುತ್ತಾದ ರೈತರಿಗೆ ಸಾಲು ಸಾಲು ಸಂಕಷ್ಟಗಳು ಶುರುವಾಗಿದ್ದಾವೆ. ಪ್ರವಾಹಕ್ಕೆ ತುತ್ತಾಗಿ ನುಚ್ಚು ನೂರಾದ ರೈತರ ಬದುಕಿಗೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ. ಮಳೆ ಆರ್ಭಟ ನಿಂತರೂ ನಿಲ್ಲದ ಅವಾಂತರ. ಭೀಮಾ ತೀರದ ರೈತರಿಗೆ ಮತ್ತೊಂದು ಶಾಕ್. ಮಳೆ ಆರ್ಭಟ ಪ್ರವಾಹದ ಹೊಡೆತಕ್ಕೆ ಈಗಾಗಲೇ ಭೀಮಾ ತೀರದ ರೈತರು ನಲಿಗೆ ಹೋಗಿದ್ದಾರೆ. ಇದರ ನಡುವೆ ರೈತರಿಗೆ ಮತ್ತೊಂದು ಸಮಸ್ಯೆ ಎದುರಾಗಿದೆ. ಪ್ರವಾಹದ ಎಫೆಕ್ಟ್ನಿಂದ ನೆಲಕ್ಕುರುಳಿದ ವಿದ್ಯುತ್ ಕಂಬಗಳು ರೈತರನ್ನ ಸಂಕಷ್ಟಕ್ಕೆ ಸಿಲುಕಿಸಿವೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗೋಡಿಹಾಳ ಗ್ರಾಮದಲ್ಲಿ ಭೀಮಾ ಪ್ರವಾಹ ಜನರ ಖುಷಿಯನ್ನೇ ನುಂಗಿದೆ. ಕಳೆದ ತಿಂಗಳು ಯಾದಗಿರಿಯಲ್ಲಿ ಉಂಟಾದ ಪ್ರವಾಹ ರೈತರಿಗೆ ಸಾಲು ಸಾಲು ಸಂಕಷ್ಟ ತಂದಿದೆ. ಪ್ರವಾಹದ ಎಫೆಕ್ಟ್ನಿಂದ ನೂರಾರು ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ. ಲಕ್ಷಾಂತರ ಮೌಲ್ಯದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ನೀರಲ್ಲೇ ಕೊಚ್ಚಿಕೊಂಡು ಹೋಗಿವೆ. ಪರಿಣಾಮ ರೈತರ ಜಮೀನಿಗೆ ನೀರುಣಿಸಲು ಸಹ ಆಗದ ಸ್ಥಿತಿ ನಿರ್ಮಾಣವಾಗಿದ್ದು ರೈತರು ಸಾಕಷ್ಟು ಪರದಾಟ ನಡೆಸಿದ್ದಾರೆ. ನದಿ ಪಾತ್ರದಲ್ಲಿ ಇರ್ತಕ್ಕಂಥ ಕಂಬಗಳು ಎಲ್ಲ ಬಿದ್ದು ಹೋಗಿದ್ವು. ಈಗ ಆಲ್ರೆಡಿ ಜೆಸ್ಕಾಂ ಅವರು ಹೊಸ ಕಂಬಗಳು ಹಾಕಿದ್ದಾರೆ, ಸ್ವಾಗತ ಮಾಡ್ತೀವಿ. ಯಾಕಪ್ಪ ಅಂದ್ರೆ ಈಗ ಅದನ್ನ ಕಲೆಕ್ಷನ್ ಕೊಡ್ಬೇಕು. ಬರೀ ಇಲ್ಲಿಗೆ ನಿಂತ ಮುಂದೆ ಇರ್ತಕ್ಕಂಥ ಆಲಿಗೆರೆ ಆಗಿರ್ಬೋದು, ಮುಂದೆ ಬರ್ತಕ್ಕಂಥ ಎಲ್ಲ ಗ್ರಾಮಗಳಿಗೆ ಕಲೆಕ್ಷನ್ ಕೊಟ್ಟರೆ ರೈತರಿಗೆ ಅನುಕೂಲ ಆಗ್ತದೆ. ಬರೀ ಗ್ವಾಡಾಳ ಗ್ರಾಮದಲ್ಲಿ ಕೊಟ್ಟಂಗಲ್ಲ, ಬರೀ ಕಂಬ ಬಿದ್ದಂಥ ಕಂಬಗಳು ಮತ್ತು ಇವೇನು ಮೋಟ್ರುಗಳು ಅವಲ್ಲ, ಅವು ವೈರ್ಗಳು ನೆಲಕ್ಕೆ ಬಿದ್ದೋಗ್ಯಾವ. ನಾಳೆ ಏನಾದರೂ ಅನಾಹುತ ಆದರೆ ಭಾಳ ತೊಂದರೆ ಆಗ್ತದೆ. ಇನ್ನು ನೂರಾರು ಕಂಬ ನೆಲಕ್ಕೆ ಮುರಿದು ಬಿದ್ದಿದ್ರಿಂದ ಜೆಸ್ಕಾಂ ಇಲಾಖೆಯು ಸಂಕಷ್ಟ ಎದುರಿಸ್ತಾ ಇದೆ. ಮುರಿದ ಕಂಬಗಳನ್ನು ತೆಗೆದು ಹೊಸ ಕಂಬ ಅಳವಡಿಕೆ ಮಾಡಲಾಗ್ತಾ ಇದೆ. ಆದರೆ ಅಧಿಕಾರಿಗಳು ಆದಷ್ಟು ಬೇಗ ರೈತರಿಗೆ ಕಂಬ ಅಳವಡಿಕೆ ಮಾಡಿ ಅನುಕೂಲ ಮಾಡಿಕೊಡಬೇಕು ಅಂತ ರೈತರು ಒತ್ತಾಯ ಮಾಡಿದ್ದಾರೆ. ಇದೇನು ಭೀಮಾ ನದಿಯ ಈ ಒಂದು ಭೀಕರ ಪ್ರವಾಹದಿಂದ ಏನು ಭೀಮಾ ನದಿ ಪಾತ್ರದಲ್ಲಿರ್ತಕ್ಕಂಥ ಏನು ವಿದ್ಯುತ್ ಕಂಬಗಳೆಲ್ಲವೂ ಕೂಡ ಮುರಿದುಕೊಂಡು ಬಿದ್ದಿದ್ದಾವೆ. ನೀವು ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇರ್ಬೋದು. ಯಾದಗಿರಿ ಜಿಲ್ಲೆಯ ವಡಗೇರ್ ತಾಲೂಕಿನ ಗೋಡಿಹಾಳ ಗ್ರಾಮದಲ್ಲಿರುವಂಥದ್ದು ನಾನು ಕೂಡ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಏನು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಅನ್ನು ಅಳವಡಿಕೆ ಮಾಡಿರ್ತಕ್ಕಂಥ ಕಂಬಗಳೆಲ್ಲವೂ ನೆಲಕ್ಕೆ ಬಿದ್ದಿರೋದ್ರಿಂದ ಈ ಒಂದು ಭಾಗದ ರೈತರು ಸಾಕಷ್ಟು ಸಂಕಷ್ಟವನ್ನು ಎದುರಿಸುವಂತಹ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಭೀಮೆಯ ಪ್ರವಾಹ ನಿಂತರೂ ರೈತರ ಬದುಕಿಗೆ ಬರೆ ಬೀಳೋದು ಮಾತ್ರ ನಿಂತಿಲ್ಲ. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.
ನದಿಯ ಭೀಕರ ಪ್ರವಾಹಕ್ಕೆ ತುತ್ತಾದ ರೈತರಿಗೆ ಸಾಲು ಸಾಲು ಸಂಕಷ್ಟಗಳು ಶುರುವಾಗಿದ್ದಾವೆ. ಪ್ರವಾಹಕ್ಕೆ ತುತ್ತಾಗಿ ನುಚ್ಚು ನೂರಾದ ರೈತರ ಬದುಕಿಗೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ. ಮಳೆ ಆರ್ಭಟ ನಿಂತರೂ ನಿಲ್ಲದ ಅವಾಂತರ. ಭೀಮಾ ತೀರದ ರೈತರಿಗೆ ಮತ್ತೊಂದು ಶಾಕ್. ಮಳೆ ಆರ್ಭಟ ಪ್ರವಾಹದ ಹೊಡೆತಕ್ಕೆ ಈಗಾಗಲೇ ಭೀಮಾ ತೀರದ ರೈತರು ನಲಿಗೆ ಹೋಗಿದ್ದಾರೆ. ಇದರ ನಡುವೆ ರೈತರಿಗೆ ಮತ್ತೊಂದು ಸಮಸ್ಯೆ ಎದುರಾಗಿದೆ. ಪ್ರವಾಹದ ಎಫೆಕ್ಟ್ನಿಂದ ನೆಲಕ್ಕುರುಳಿದ ವಿದ್ಯುತ್ ಕಂಬಗಳು ರೈತರನ್ನ ಸಂಕಷ್ಟಕ್ಕೆ ಸಿಲುಕಿಸಿವೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗೋಡಿಹಾಳ ಗ್ರಾಮದಲ್ಲಿ ಭೀಮಾ ಪ್ರವಾಹ ಜನರ ಖುಷಿಯನ್ನೇ ನುಂಗಿದೆ. ಕಳೆದ ತಿಂಗಳು ಯಾದಗಿರಿಯಲ್ಲಿ ಉಂಟಾದ ಪ್ರವಾಹ ರೈತರಿಗೆ ಸಾಲು ಸಾಲು ಸಂಕಷ್ಟ ತಂದಿದೆ. ಪ್ರವಾಹದ ಎಫೆಕ್ಟ್ನಿಂದ ನೂರಾರು ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ. ಲಕ್ಷಾಂತರ ಮೌಲ್ಯದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ನೀರಲ್ಲೇ ಕೊಚ್ಚಿಕೊಂಡು ಹೋಗಿವೆ. ಪರಿಣಾಮ ರೈತರ ಜಮೀನಿಗೆ ನೀರುಣಿಸಲು ಸಹ ಆಗದ ಸ್ಥಿತಿ ನಿರ್ಮಾಣವಾಗಿದ್ದು ರೈತರು ಸಾಕಷ್ಟು ಪರದಾಟ ನಡೆಸಿದ್ದಾರೆ. ನದಿ ಪಾತ್ರದಲ್ಲಿ ಇರ್ತಕ್ಕಂಥ ಕಂಬಗಳು ಎಲ್ಲ ಬಿದ್ದು ಹೋಗಿದ್ವು. ಈಗ ಆಲ್ರೆಡಿ ಜೆಸ್ಕಾಂ ಅವರು ಹೊಸ ಕಂಬಗಳು ಹಾಕಿದ್ದಾರೆ. ಸ್ವಾಗತ ಮಾಡ್ತೀವಿ. ಯಾಕಪ್ಪ ಅಂದ್ರೆ ಈಗ ಅದನ್ನ ಕಲೆಕ್ಷನ್ ಕೊಡ್ಬೇಕು. ಬರೀ ಇಲ್ಲಿಗೆ ನಿಂತ ಮುಂದೆ ಇರ್ತಕ್ಕಂಥ ಆಲಿಗೆರೆ ಆಗಿರ್ಬೋದು, ಮುಂದೆ ಬರ್ತಕ್ಕಂಥ ಎಲ್ಲ ಗ್ರಾಮಗಳಿಗೆ ಕಲೆಕ್ಷನ್ ಕೊಟ್ಟರೆ ರೈತರಿಗೆ ಅನುಕೂಲ ಆಗ್ತದೆ. ಬರೀ ಗೋಡಿಯಾಳ ಗ್ರಾಮದಲ್ಲಿ ಕೊಟ್ಟಂಗಲ್ಲ, ಬರೀ ಕಂಬ ಬಿದ್ದಂಥ ಕಂಬಗಳು ಮತ್ತು ಇವೇನು ಮೋಟ್ರುಗಳು ಅವಲ್ಲ, ಅವು ವೈರ್ಗಳು ನೆಲಕ್ಕೆ ಬಿದ್ದೋಗ್ಯಾವ. ನಾಳೆ ಏನಾದರೂ ಅನಾಹುತ ಆದರೆ ಭಾಳ ತೊಂದರೆ ಆಗ್ತದೆ. ಇನ್ನು ನೂರಾರು ಕಂಬ ನೆಲಕ್ಕೆ ಮುರಿದು ಬಿದ್ದಿದ್ರಿಂದ ಜೆಸ್ಕಾಂ ಇಲಾಖೆಯು ಸಂಕಷ್ಟ ಎದುರಿಸ್ತಾ ಇದೆ. ಮುರಿದ ಕಂಬಗಳನ್ನು ತೆಗೆದು ಹೊಸ ಕಂಬ ಅಳವಡಿಕೆ ಮಾಡಲಾಗ್ತಾ ಇದೆ. ಆದರೆ ಅಧಿಕಾರಿಗಳು ಆದಷ್ಟು ಬೇಗ ರೈತರಿಗೆ ಕಂಬ ಅಳವಡಿಕೆ ಮಾಡಿ ಅನುಕೂಲ ಮಾಡಿಕೊಡಬೇಕು ಅಂತ ರೈತರು ಒತ್ತಾಯ ಮಾಡಿದ್ದಾರೆ. ಇದೇನು ಭೀಮಾ ನದಿಯ ಈ ಒಂದು ಭೀಕರ ಪ್ರವಾಹದಿಂದ ಭೀಮಾ ನದಿ ಪಾತ್ರದಲ್ಲಿರ್ತಕ್ಕಂಥ ವಿದ್ಯುತ್ ಕಂಬಗಳೆಲ್ಲವೂ ಕೂಡ ಮುರಿದುಕೊಂಡು ಬಿದ್ದಿದ್ದಾವೆ. ನೀವು ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇರ್ಬೋದು. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗೋಡಿಹಾಳ ಗ್ರಾಮದಲ್ಲಿರುವಂಥದ್ದು ನಾನು ಕೂಡ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಏನು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಅನ್ನು ಅಳವಡಿಕೆ ಮಾಡಿರ್ತಕ್ಕಂಥ ಕಂಬಗಳೆಲ್ಲವೂ ನೆಲಕ್ಕೆ ಬಿದ್ದಿರೋದ್ರಿಂದ ಈ ಒಂದು ಭಾಗದ ರೈತರು ಸಾಕಷ್ಟು ಸಂಕಷ್ಟವನ್ನ ಎದುರಿಸುವಂತ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಭೀಮೆಯ ಪ್ರವಾಹ ನಿಂತರೂ ರೈತರ ಬದುಕಿಗೆ ಬರೆ ಬೀಳೋದು ಮಾತ್ರ ನಿಂತಿಲ್ಲ. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಭೀಮಾ ನದಿಯ ಭೀಕರ ಪ್ರವಾಹಕ್ಕೆ ತುತ್ತಾದ ರೈತರಿಗೆ ಸಾಲು ಸಾಲು ಸಂಕಷ್ಟಗಳು ಶುರುವಾಗಿದ್ದಾವೆ. ಪ್ರವಾಹಕ್ಕೆ ತುತ್ತಾಗಿ ನುಚ್ಚು ನೂರಾದ ರೈತರ ಬದುಕಿಗೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ. ಮಳೆ ಆರ್ಭಟ ನಿಂತರೂ ನಿಲ್ಲದ ಅವಾಂತರ. ಭೀಮಾ ತೀರದ ರೈತರಿಗೆ ಮತ್ತೊಂದು ಶಾಕ್. ಮಳೆ ಆರ್ಭಟ ಪ್ರವಾಹದ ಹೊಡೆತಕ್ಕೆ ಈಗಾಗಲೇ ಭೀಮಾ ತೀರದ ರೈತರು ನಲಿಗೆ ಹೋಗಿದ್ದಾರೆ. ಇದರ ನಡುವೆ ರೈತರಿಗೆ ಮತ್ತೊಂದು ಸಮಸ್ಯೆ ಎದುರಾಗಿದೆ. ಪ್ರವಾಹದ ಎಫೆಕ್ಟ್ನಿಂದ ನೆಲಕ್ಕುರುಳಿದ ವಿದ್ಯುತ್ ಕಂಬಗಳು ರೈತರನ್ನ ಸಂಕಷ್ಟಕ್ಕೆ ಸಿಲುಕಿಸಿವೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗೋಡಿಹಾಳ ಗ್ರಾಮದಲ್ಲಿ ಭೀಮಾ ಪ್ರವಾಹ ಜನರ ಖುಷಿಯನ್ನೇ ನುಂಗಿದೆ. ಕಳೆದ ತಿಂಗಳು ಯಾದಗಿರಿಯಲ್ಲಿ ಉಂಟಾದ ಪ್ರವಾಹ ರೈತರಿಗೆ ಸಾಲು ಸಾಲು ಸಂಕಷ್ಟ ತಂದಿದೆ. ಪ್ರವಾಹದ ಎಫೆಕ್ಟ್ನಿಂದ ನೂರಾರು ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ. ಲಕ್ಷಾಂತರ ಮೌಲ್ಯದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ನೀರಲ್ಲೇ ಕೊಚ್ಚಿಕೊಂಡು ಹೋಗಿವೆ. ಪರಿಣಾಮ ರೈತರ ಜಮೀನಿಗೆ ನೀರುಣಿಸಲು ಸಹ ಆಗದ ಸ್ಥಿತಿ ನಿರ್ಮಾಣವಾಗಿದ್ದು ರೈತರು ಸಾಕಷ್ಟು ಪರದಾಟ ನಡೆಸಿದ್ದಾರೆ. ನದಿ ಪಾತ್ರದಲ್ಲಿ ಇರ್ತಕ್ಕಂಥ ಕಂಬಗಳು ಎಲ್ಲ ಬಿದ್ದು ಹೋಗಿದ್ವು. ಈಗ ಆಲ್ರೆಡಿ ಜೆಸ್ಕಾಂ ಅವರು ಹೊಸ ಕಂಬಗಳು ಹಾಕಿದ್ದಾರೆ. ಸ್ವಾಗತ ಮಾಡ್ತೀವಿ. ಯಾಕಪ್ಪ ಅಂದ್ರೆ ಈಗ ಅದನ್ನ ಕಲೆಕ್ಷನ್ ಕೊಡ್ಬೇಕು. ಬರೀ ಇಲ್ಲಿಗೆ ನಿಂತ ಮುಂದೆ ಇರ್ತಕ್ಕಂಥ ಆಲಿಗೆರೆ ಆಗಿರ್ಬೋದು, ಮುಂದೆ ಬರ್ತಕ್ಕಂಥ ಎಲ್ಲ ಗ್ರಾಮಗಳಿಗೆ ಕಲೆಕ್ಷನ್ ಕೊಟ್ಟರೆ ರೈತರಿಗೆ ಅನುಕೂಲ ಆಗ್ತದೆ. ಬರೀ ಗೋಡಿಯಾಳ ಗ್ರಾಮದಲ್ಲಿ ಕೊಟ್ಟಂಗಲ್ಲ, ಬರೀ ಕಂಬ ಬಿದ್ದಂಥ ಕಂಬಗಳು ಮತ್ತು ಇವೇನು ಮೋಟ್ರುಗಳು ಅವಲ್ಲ, ಅವು ವೈರ್ಗಳು ನೆಲಕ್ಕೆ ಬಿದ್ದೋಗ್ಯಾವ. ನಾಳೆ ಏನಾದರೂ ಅನಾಹುತ ಆದರೆ ಭಾಳ ತೊಂದರೆ ಆಗ್ತದೆ. ಇನ್ನು ನೂರಾರು ಕಂಬ ನೆಲಕ್ಕೆ ಮುರಿದು ಬಿದ್ದಿದ್ರಿಂದ ಜೆಸ್ಕಾಂ ಇಲಾಖೆಯು ಸಂಕಷ್ಟ ಎದುರಿಸ್ತಾ ಇದೆ. ಮುರಿದ ಕಂಬಗಳನ್ನು ತೆಗೆದು ಹೊಸ ಕಂಬ ಅಳವಡಿಕೆ ಮಾಡಲಾಗ್ತಾ ಇದೆ. ಆದರೆ ಅಧಿಕಾರಿಗಳು ಆದಷ್ಟು ಬೇಗ ರೈತರಿಗೆ ಕಂಬ ಅಳವಡಿಕೆ ಮಾಡಿ ಅನುಕೂಲ ಮಾಡಿಕೊಡಬೇಕು ಅಂತ ರೈತರು ಒತ್ತಾಯ ಮಾಡಿದ್ದಾರೆ. ಇದೇನು ಭೀಮಾ ನದಿಯ ಈ ಒಂದು ಭೀಕರ ಪ್ರವಾಹದಿಂದ ಭೀಮಾ ನದಿ ಪಾತ್ರದಲ್ಲಿರ್ತಕ್ಕಂಥ ವಿದ್ಯುತ್ ಕಂಬಗಳೆಲ್ಲವೂ ಕೂಡ ಮುರಿದುಕೊಂಡು ಬಿದ್ದಿದ್ದಾವೆ. ನೀವು ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇರ್ಬೋದು. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗೋಡಿಹಾಳ ಗ್ರಾಮದಲ್ಲಿರುವಂಥದ್ದು ನಾನು ಕೂಡ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಏನು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಅನ್ನು ಅಳವಡಿಕೆ ಮಾಡಿರ್ತಕ್ಕಂಥ ಕಂಬಗಳೆಲ್ಲವೂ ನೆಲಕ್ಕೆ ಬಿದ್ದಿರೋದ್ರಿಂದ ಈ ಒಂದು ಭಾಗದ ರೈತರು ಸಾಕಷ್ಟು ಸಂಕಷ್ಟವನ್ನ ಎದುರಿಸುವಂತ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಭೀಮೆಯ ಪ್ರವಾಹ ನಿಂತರೂ ರೈತರ ಬದುಕಿಗೆ ಬರೆ ಬೀಳೋದು ಮಾತ್ರ ನಿಂತಿಲ್ಲ. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.